ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸಿಂಪಲ್ ಆಗಿರುವಂಥ ಕೇಕ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ಅದು ಚಾಕ್ಲೇಟ್ ಮೂಸ್ ಫ್ಲೇವರ್ನಲ್ಲಿ. ಈ ಬೆಂಟೋ ಕೇಕ್ನ ಮಾಡೋದಕ್ಕೆ ನಾನು 80 ಗ್ರಾಮ್ಸ್ ಅಷ್ಟು ಚಾಕ್ಲೇಟ್ ಪ್ರೀಮಿಕ್ಸ್ನ ತಗೊಂಡು ನೀರು ಹಾಗೂ ಆಯಿಲ್ನ ಹಾಕಿ ಲಂಪ್ ಫ್ರೀ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 4 ಇಂಚ್ ಕೇಕ್ ಟಿನ್ನಲ್ಲಿ ನಾನು ಹಾಕೊಂಡು OTGನಲ್ಲಿ 160 ಡಿಗ್ರಿಗೆ 25 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಕೇಕ್ ಟಿನಿಂದ ನಾನು ಸ್ಪಾಂಜ್ನ ಡಿಮೋಲ್ಡ್ ಮಾಡಿಕೊಂಡು ಈಗ 3 ಲೇಯರ್ಸ್ ಬರೋ ಹಾಗೆ ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ 2 ಲೇಯರ್ಸ್ ಕೂಡ ಕಟ್ ಮಾಡ್ಕೊಳ್ಬೋದು. ಬೆಂಟೋ ಬಾಕ್ಸ್ನ ಸೈಜ್ ಬಂದು 6x4 ಇಂಚ್ ಇರುತ್ತೆ. ಆ ಸೈಜ್ನ ಪ್ರಕಾರ ನಮ್ಮ ಕೇಕ್ನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು 100 ml ಅಷ್ಟು ವಿಪ್ಪಿಂಗ್ ಕ್ರೀಮ್ನ ಸಾಫ್ಟ್ ಪೀಕ್ಸ್ ಬರೋವರೆಗೂ ವಿಪ್ ಮಾಡಿಕೊಂಡು ಅದಕ್ಕೆ 2:1 ರೇಷಿಯೋ ಗನಾಶ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮೂಸ್ ಕೇಕ್ ಆಗಿರೋದ್ರಿಂದ ನಾವು ವಿಪ್ಪಿಂಗ್ ಕ್ರೀಮ್ನ ಸಾಫ್ಟ್ ಆಗಿ ವಿಪ್ ಮಾಡ್ಕೋಬೇಕು. ಸ್ಟಿಫ್ ಆಗಿ ವಿಪ್ ಮಾಡ್ಕೊಂಡಾಗ ನಾವು ಗನಾಶ್ನ ಆ್ಯಡ್ ಮಾಡಿದ್ಮೇಲೆ ಕ್ರೀಮು ಸ್ಟಿಫ್ ಆಗುತ್ತೆ. ಸೊ ಸಾಫ್ಟ್ ಪೀಕಲ್ಲಿ ಇದ್ದಾಗ ನಾವು ಗನಾಶ್ನ ಮಿಕ್ಸ್ ಮಾಡಿದಾಗ ಅದು ಸಾಫ್ಟ್ ಆಗೇ ಇರುತ್ತೆ. ಆವಾಗ ನಮಗೆ ಕೇಕ್ನಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ವಿಪ್ಪಿಂಗ್ ಕ್ರೀಮ್ನಲ್ಲಿ ನಾವು ಚಾಕ್ಲೇಟ್ ಗನಾಶ್ನ ರೇಷಿಯೋ ಕಮ್ಮಿ ಇಟ್ಟರೆ ಕ್ರೀಮು ತುಂಬ ಲೈಟ್ ಕಲರಲ್ಲಿ ಬರುತ್ತೆ. ಅದೇ ನಾವು ಗನಾಶ್ನ ರೇಷಿಯೋನ ಜಾಸ್ತಿ ಹಾಕಿದಾಗ ಚಾಕ್ಲೇಟಿಯಾಗಿ ಈ ಥರ ಬ್ರೌನ್ ಕಲರ್ನಲ್ಲಿ ಬರುತ್ತೆ. ನಾನು ನನ್ನ ಕ್ಲೈಂಟ್ಸಿಗೆ ಚಾಕ್ಲೇಟ್ ಮೂಸ್ ಕೇಕ್ನ ಇದೇ ಥರನೇ ತುಂಬ ಚಾಕ್ಲೇಟಿಯಾಗಿ ಕೊಡ್ತೀನಿ. ದಟ್ ಈಸ್ ವೈ ದಿಸ್ ಇಸ್ ದ ಬೆಸ್ಟ್ ಸೆಲ್ಲರ್ ಇನ್ ಮೈ ಮೆನ್ಯೂ. ನಾನಿಲ್ಲಿ ಮೊದಲಿಗೆ ಫಸ್ಟ್ ಲೇಯರ್ನ ಸ್ಪಾಂಜ್ನ ಇಟ್ಟು ಅದರ ಮೇಲೆ ಶುಗರ್ ಸಿರಪಿಂದ ಮಾಯಿಸ್ಟ್ ಮಾಡಿ ಚಾಕ್ಲೇಟ್ ಮೂಸಿಂದ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಕ್ರಮ್ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ನ ಸೋಕಿಂಗ್ಗೋಸ್ಕರ ನಾನು ಶುಗರ್ ಸಿರಪ್ ಯೂಸ್ ಮಾಡ್ಕೊಂಡಿದ್ದೀನಿ. ನಾವು ಬೇಕಿದ್ರೆ ಕಾಫಿ ಸಿರಪ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಕಾಫಿ ಸಿರಪ್ ಮಾಡ್ಕೊಳ್ಳೋದಕ್ಕೆ ಶುಗರ್ ಸಿರಪ್ನಲ್ಲಿ 1 ಟೀ ಸ್ಪೂನ್ ಅಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕೊಂಡ್ರೆ ಕಾಫಿ ಸಿರಪ್ ರೆಡಿ ಆಗುತ್ತೆ. ನಾವು ಚಾಕ್ಲೇಟ್ ಕೇಕ್ಸ್ನ ಮಾಡುವಾಗ ಈ ಕಾಫಿ ಸಿರಪ್ಪಿಂದ ಸೋಕಿಂಗ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮಾತಾಡ್ತಾ ಕ್ರಮ್ ಕೋಟಿಂಗ್ ಕೂಡ ಮುಗ್ದೋಯ್ತು. ಈಗ ಕ್ರಮ್ ಕೋಟಿಂಗ್ ಮಾಡ್ಕೊಂಡ್ಮೇಲೆ ನಾನು ಒಂದು ಕ್ಲಾತ್ನಿಂದ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ತೀನಿ. ನಾವು ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಕೇಕ್ನ ಇಟ್ಟಾಗ ಬೋರ್ಡ್ ಮೇಲೆ ಏನಾದರೂ ಕ್ರೀಮ್ ಇದ್ದರೆ ಅದು ಕೂಡ ಸೆಟ್ ಆಗುತ್ತೆ. ಆಮೇಲೆ ನಾವು ಅದನ್ನು ತೆಗೆದು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫ್ರಿಜ್ನಲ್ಲಿ ಇಡೋ ಮೊದಲೇ ಕೇಕ್ ಬೋರ್ಡ್ ಮೇಲೆ ಆಗಿರುವಂಥ ಕ್ರೀಮ್ನೆಲ್ಲ ತೆಗೆದು ನೀಟ್ ಮಾಡಿ ಅದನ್ನು ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕು. ಈಗ ಕ್ರಮ್ ಕೋಟ್ ಆಗಿರುವಂತಹ ಕೇಕ್ನ ನಾನು ಹಾಫ್ ಆನ್ ಅವರ್ ಫ್ರಿಜ್ನಲ್ಲಿ ಸೆಟ್ ಆದಮೇಲೆ ಈಗ ಅದೇ ಕ್ರೀಮ್ನಿಂದ ನಾನು ಫೈನಲ್ ಫ್ರಾಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮ್ನ ಈ ಥರ ಪ್ಯಾಲೆಟ್ ನೈಫ್ನಿಂದ ನೀಟಾಗಿ ಸ್ಮಡ್ಜ್ ಮಾಡಿ ಆದಮೇಲೆ ನಾನು ಒಂದು ಹಾರ್ಡ್ ಸ್ಕ್ರೇಪರಿಂದ ಕೇಕ್ನ ಈ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ತೀನಿ. ಕೇಕ್ ಟಾಪ್ ಮೇಲೂ ಕೂಡ ಬಂದಿರುವಂಥ ಎಕ್ಸ್ಟ್ರಾ ಕ್ರೀಮ್ನೆಲ್ಲ ಪ್ಯಾಲೆಟ್ ನೈಫ್ ಯೂಸ್ ಮಾಡಿ ತೆಗೆದುಬಿಡ್ತೀನಿ. ಈಗ ಕೇಕ್ನಲ್ಲಿ ಶಾರ್ಪ್ ಎಡ್ಜ್ ಬರೋದಕ್ಕೆ ನಾನು ಈ ಥರ ಫ್ಲೆಕ್ಸಿಬಲ್ ಸ್ಕ್ರೇಪರ್ನ ಯೂಸ್ ಮಾಡ್ಕೊಳ್ತೀನಿ. ಇದರಿಂದ ತುಂಬ ಕನ್ವೀನಿಯಂಟ್ ಆಗುತ್ತೆ ನಮಗೆ ಶಾರ್ಪ್ ಎಡ್ಜಸ್ ತರೋದಕ್ಕೆ. ಈಗ ಒಂದು ಚಿಕ್ಕ ಸ್ಪೂನ್ನ ಸಹಾಯದಿಂದ ನಾನು ಈ ಥರ ಸ್ವರ್ಲ್ ಪ್ಯಾಟರ್ನ ಕೊಡ್ತೀನಿ. ನಾವಿದನ್ನು ಚಿಕ್ಕ ಪ್ಯಾಲೆಟ್ ನೈಫ್ನಿಂದ ಕೂಡ ಮಾಡ್ಕೊಳ್ಬೋದು. ಈಗ ಗೋಲ್ಡನ್ ಎಡಿಬಲ್ ಸ್ಪ್ರಿಂಕಲ್ಸಿಂದ ನಾನು ಈ ಕೇಕ್ನ ಲುಕ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಿಮಗೆಲ್ಲ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ಇದೊಂದು ಸಿಂಪಲ್ ಕೇಕ್ ಡಿಸೈನ್ ಆಗಿರುತ್ತೆ. ನಿಮಗೆ ಕೇಕ್ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಈಗ ಇದನ್ನು ಬೆಂಟೋ ಬಾಕ್ಸಿಗೆ ಶಿಫ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ಯಾಲೆಟ್ ನೈಫ್ ವೆಟ್ ಆಗಿರಬೇಕು. ವೆಟ್ ಆಗಿರುವಂತಹ ಪ್ಯಾಲೆಟ್ ನೈಫ್ನಿಂದ ಕೇಕ್ ಬೋರ್ಡ್ ಮೇಲೆ ಇರೋ ಕೇಕ್ನ ಸ್ಕ್ರೇಪ್ ಮಾಡಿ ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿರೋಂಥ ಬಟರ್ ಪೇಪರ್ ಮೇಲೆ ಕೇಕ್ನ ಶಿಫ್ಟ್ ಮಾಡಿ ಅದನ್ನು ಬೆಂಟೋ ಬಾಕ್ಸ್ನಲ್ಲಿ ಇಡಬೇಕು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು. ಇದೇ ಥರ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.